ಪ್ಲೀಸ್ ನಾನು ಇಲ್ಲಿರೋದನ್ನು ಯಾರಿಗೂ ಹೇಳಬೇಡಿ. ಹಂಗ ಅರಿ ಕಣಮ್ಮ, ಹುಷಾರು. अबे साले आधा घंटे वेट करो ना. ಇನ್ನೂ ಆಗಿಲ್ಲ? 10 ನಿಮಿಷ ಮಾಡ್ಬಿಡ್ತೀನಿ. ಉಟ್ಕೊಂಡು ಸಾಯ್ತಾನೆ. ಒಂದು ಮನೆ ಹಾಳಾಗೋಗ. ಯಾವುದೇ ಕಾರಣಕ್ಕೂ ಈ ಕೇಡಿಗನ ಕಣ್ಣಿಗೆ ಮಾತ್ರ ಬೀಳ್ಬೇಡ. ಸ್ವಲ್ಪ ಹೊತ್ತಿಗೆ ಅವನ ಹೆಂಡ್ರನ್ನ ಹುಡ್ಕೊಂಡು ಆಚೆ ಹೊಟ್ಟೋಗ್ತಾನೆ. ಆಗ ನೀನು ಇಲ್ಲಿಂದ ಎಸ್ಕೇಪ್ ಆಗ್ಬಿಡು, ಆಯ್ತಾ? ಅಣ್ಣ, ಏನಾಯ್ತು? ಏನು ಯೋಚನೆ ಮಾಡ್ತಾ ಇದೆಯಾ? ತಿನ್ನೋ. ಸಂಜು, ಆ ರಂಗಮ್ಮ ಕೆಲಸ ಮಾಡ್ತಾಳಲ್ಲ ಸೇಟು ಮನೆ, ಆ ಮನೆಗೆ ಒಬ್ಬ ದೊಡ್ಡ ಮನುಷ್ಯ ಬಂದಿದ್ದಾನಂತೋ. ಅವನ ಹೆಂಡತಿ ಕಳೆದೋಗಿದ್ದಾಳಂತೆ. ಅವಳನ್ನು ಹುಡುಕೊಟ್ಟವ್ರಿಗೆ 10 ಲಕ್ಷ ಕಾರು, ಬಂಗ್ಲೆ, ಒಡವೆ ಎಲ್ಲ ಕೊಡ್ತಾನಂತೆ ಕಣೋ. ಅದಕ್ಕೇನಮ್ಮ ಇವಾಗ? ಏಯ್, ಲಾಟ್ರಿ ಹೊಡೆದಂಗಲ್ವೇನೆ? ಇವನ್ ದಿನಾ ಬೆಳಿಗ್ಗೆ ರಾತ್ರಿ ಕಾರ್ ಓಡಿಸಿ ದಿನಕ್ಕೊಂದು 500,000 ತರೋ ಬದಲು ಆ ಹೆಂಗಸನ್ ಹುಡುಕೊಟ್ರೆ 10 ಲಕ್ಷ ಕಾರು, ಬಂಗ್ಲೆ ಎಲ್ಲ ನಮ್ಗೆ ಸಿಗುತ್ತಲ್ವಾ? ಈ ಸಂಜು ಏನಾದ್ರೂ ಮಾತಾಡೋ. ನಾನು ಹೇಗಾದ್ರೂ ಮಾಡಿ ಆ ರಂಗಮ್ಮನ ಕಡೆಯಿಂದ ಆ ಹೆಂಗಸಿನ ಫೋಟೋ ತರಿಸ್ಕೊಡ್ತೀನಿ. ನೀ ಆ ಫೋಟೋ ಹಿಡ್ಕೊಂಡು ಆಂಜನೇಯನ ಮಂತ್ರ ಹಿಡ್ಕೊಂಡು ಎಲ್ಲ ಕಡೆ ಹುಡ್ಕೋ, ಸಿಕ್ಕೇ ಸಿಗ್ತಾಳೆ. ಆಮೇಲೆ ನಮ್ದೇ ದರ್ಬಾರು, ಕೈಗೊಬ್ಬ ಕಾಲ್ಗೊಬ್ಬ ಆಳು, ಬಂಗ್ಲೆ, ಏಡಿ ಕಾರು, ಬೆಂಚ್ ಕಾರು. ಶಿವು, ನಾನು ಈ ಊರಿಗೆ ಹೊಸಬ್ಳು. ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು ಒಂದು ಗೊತ್ತಾಗಲಿಲ್ಲ. ನನ್ನೋರಂತ ಇಲ್ಲಿ ಯಾರೂ ಇರಲಿಲ್ಲ. ತುಂಬ ಸ್ಟ್ರಗಲ್ ಮಾಡಿ ಕಡೆಗೆ ಹೆಲ್ಪ್ಲೆಸ್ ಆಗಿ ಎಲ್ಲೂ ಸೆಕ್ಯೂರಿಟಿ ಇಲ್ಲದೆ ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದು. मेरा पर्स कहाँ गए?
ಎಲ್ಲಿ ಹೋಯ್ತು ನನ್ನ ಪರ್ಸ್? ನೀನೇ ತಗೊಂಡು ಕಿಚನ್ನಲ್ಲೋ ಬಾತ್ರೂಮಲ್ಲೋ ಬಚ್ಚಿಟ್ಟಿದ್ಯಾ ತಾನೇ? ಇಲ್ಲ ಅಣ್ಣ, ಜೂಟ್ ಮತ್ ಬೋಲ್. ಇಲ್ಲ ಅಣ್ಣ. ಅಣ್ಣ ಅಣ್ಣ, ನಿಮ್ಮ ಪರ್ಸ್ ಸಿಗ್ತಾನೆ. ಮಗನೇ, ನೀನೇ ಕದ್ದು ಡ್ರಾಮಾ ಮಾಡ್ತಿದೀಯಾ? ಅಯ್ಯೋ ಅಯ್ಯೋ, ನಮ್ಮ ತಾಯಿ ಸತ್ಯವಾಗ್ಲೂ ಇಲ್ಲ ಅಣ್ಣ. ನೀವಲ್ಲಿ ಬೀಳ್ಸ್ಕೊಂಡಿದ್ರಿ, ನನ್ನ ಕೈಗೆ ಸಿಕ್ತು ಅಂತ ತಗೊಂಬಂದೆ ಅಷ್ಟಯ್ಯ. ಅಚ್ಚ ಮಗನೇ, ಆಂಟಿ ಹೊರಗಡೆ ಹೋಗಿದ್ದಾರೆ. ಹೋಗಿ ಒಂದ್ ಕಡಕ್ ಚಾಯ್ ಮಾಡ್ಕೋಬಾ. ಬೇಗ ಬಾ, ಹಾಗೆ ಹೆಡ್ ಮಸಾಜ್ ಮಾಡಬೇಕು. ಹಾಳಾದವನೆ, ಅಂತಿಂತ ಸಾವು ಬರೋಕ್ಕಿಲ್ಲ ನಿಂಗೆ. ನಿನಗಿರೋ ದುರಹಂಕಾರಕ್ಕೆ ಬೀದಿ ಬೀದಿಲಿ ಜನಗಳ ಹತ್ರ ಓಡಿಸ್ಕೊಂಡು ನಾಯಿ ನಾಯಿ ಸಾವೇ ಬರ್ತದೆ ನಿನಗೆ. ಪಾಪ ನಮ್ಮ ಸುಂದ್ರಮ್ಮ. ಎತ್ಲಾಗ ಹೋಗ್ಬಿಟ್ರಿ ವಸುಂದ್ರಮ್ಮ. ನೀವು ಎಲ್ಲದಿರಿ, ಹೆಂಗದಿರಿ ಒಂದೂ ಗೊತ್ತಾಯ್ತಿಲ್ಲ. ಉಂಡ್ರೋ ಹಸ್ಕೊಂಡಿದ್ದೀರೋ ಒಂದು ತಿಳಿತಿಲ್ಲ. ಒಂದು ಫೋನಾದ್ರು ಮಾಡೋಣ ಅಂದರೆ ಈ ಗೂಳಿ ನನ್ನ ಮಗ ಕಾಲ್ ಡೀಟೇಲ್ಸ್ನೆಲ್ಲ ಕಂಡುಹಿಡಿತಾನಂತೆ. ಸ್ಯಾನೆ ಸಂಕಟ ಆಯ್ತದೆ ಚಿಕ್ಕಮ್ಮವ್ರೆ, ಹಂಗೆ ದಿಗ್ಲು ಆಯ್ತದೆ. ಎಲ್ಲಿ ಕಿರಾತಕನ ಕೈಗೆ ಸಿಕ್ಬಿಡ್ತಿರೋ ಅಂತ. ಒಂದೇ ಒಂದು ಕಿತ ಸಿಕ್ಬಿಟ್ಟು, ಗೋಪಿ ಹಿಂಗೆ ಆಗ್ತಿದೆ, ಯಾವುದಾದ್ರೂ ಸೇಫ್ ಆಗಿರೋ ಜಾಗಕ್ಕೆ ಬಿಟ್ಬಿಡು ಅಂತ ಹೇಳಿದರೆ ನಾನೇ ಮಗಿ ಥರ ಜೋಪಾನ ಮಾಡ್ತಿದ್ದೆ. ಅದು ಆಗ್ತಿಲ್ಲ. ಎಲ್ಲಾದರೂ ಇರಿ, ಚೆಂದಾಗಿರಿ ಅಷ್ಟೇ. ಅಷ್ಟಕ್ಕೂ ನಾನು ಯಾಕೆ ಇಷ್ಟೊಂದು ಒದ್ದಾಡಬೇಕು? ನನಗೆ ಅವಳು ಏನಾಗಬೇಕು? ಲೈ, ಏನಾರು ಆಗಬೇಕು ಅಂದರೆ ಮಾತ್ರ ಚಟ್ಪಡಿಕೆ ಇರುತ್ತಾ? ಅಷ್ಟು ರಾತ್ರಿಲಿ ಒಂಟಿ ಹುಡುಗಿನ ಬಿಟ್ಟು ಬಂದಿದ್ದು ತಪ್ಪಲ್ವಾ? ಅದಕ್ಕೆ ಸ್ವಲ್ಪ ಫೀಲಿಂಗ್ ಅಷ್ಟೇ. ಎಲ್ಲಿಗೆ? ಚಿಕ್ಕಪೇಟೆಗೆ ನಡಿಯಪ್ಪ. मैं हूं ना, विश्वजीत के साथ मैं भी ढूंढ लूंगी. डरो मत दीदी, हम हैं ना. नरेन जी कैसे हो? अच्छा, ಕನ್ನಡದಲ್ಲಿ ಮಾತಾಡಕ್ಕೆ ಏನು ರೋಗ ನಿನ್ಗೆ? क्या ನಿನಗೇನಾಯ್ತು? ನನ್ಗೇನೋ ಕಷ್ಟ. ಕನ್ನಡದಲ್ಲಿ ಮಾತಾಡಿ, ಇಲ್ಲ ಇಳ್ಕೊಳ್ಳಿ. ಪಾಗಲೆ ಕ್ಯಾ? ನೋಡಿ, ಮತ್ತೆ ಹಿಂದಿಲಿ ಮಾತಾಡಿದ್ರೆ ನಂಗೆ ಭಯಂಕರ ಸಿಟ್ಟು ಬರುತ್ತೆ. ಆ ಭಾಷೆಗೂ ನನಗೂ ಆಗಲ್ಲ ರೀ, ಇಳ್ಕೊಳ್ರಿ. ಯಾರು? ಹಲೋ ಸರ್. ನೀನಾ? ಏನೋ ಲೇ, ಇಲ್ಲಿ ಯಾಕೆ ಬಂದೆ?